ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವ್ವೂರ್ ರಾಣಾ ಭಾರತಕ್ಕೆ ಬಂದಿದ್ದಾಯ್ತು. ಆತನನ್ನ ಕರ್ಕೊಂಡು ಬಂದಿದ್ದಾಯ್ತು. ಎನ್ಐಎ ಆತನ ವಿಚಾರಣೆಯನ್ನು ಕೂಡ ಈಗ ಶುರು ಮಾಡಿದೆ. ಈ ವಿಚಾರಣೆಯಲ್ಲಿ ಆತ ಎಲ್ಲವನ್ನ ಬಾಯಿ ಬಿಟ್ನ? ಯಾರ್ಯಾರು ಈಗ ಆತನ ಮೇಲೆ ವಿಶೇಷವಾದಂತಹ ಅಕ್ಕರೆ, ವಿಶೇಷವಾದಂತಹ ಪ್ರೀತಿಯನ್ನು ತೋರಿಸ್ತಾ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ತಗಲಾಕೊಳ್ತಾರ? ಅಷ್ಟಕ್ಕೂ ಕಾಂಗ್ರೆಸ್ ನಾಯಕ ಯಾಕೆ ಆತನ ಪರ ವಹಿಸಿಕೊಂಡು ಮಾತಾಡ್ತಾ ಇರುವಂತದ್ದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಇವತ್ತಿನ ಸ್ಪಾಟ್ಲೈಟ್ ನಲ್ಲಿ ಅವೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ವೀಕ್ಷಕರೇ, ಕೊಟ್ಟ ಮಾತಿನ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರಾಣಾನನ್ನ ಭಾರತಕ್ಕೆ ಕರ್ಕೊಂಡು ಬಂದಿದ್ದಾಯ್ತು. ಕರ್ಕೊಂಡು ಬಂದ್ರು ಬೇಡ, ಎಳ್ಕೊಂಡು ಬಂದಿದ್ದಾಯ್ತು. ಇದನ್ನ ಇಡೀ ದೇಶ ಇವತ್ತು ಮೆಚ್ಕೊಳ್ತಾ ಇದೆ, ಕೊಂಡಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಈ ಸಾಧನೆಯನ್ನ, ಈ ಸಾಹಸವನ್ನ ಕಣ್ ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಅಮೆರಿಕದ ಪೌರತ್ವವನ್ನ ಹೊಂದಿದಂತಹ ತಹವ್ವೂರ್ ರಾಣಾನನ್ನ ಅಲ್ಲಿಂದ ಇಲ್ಲಿಗೆ ಎಳ್ಕೊಂಡು ಬರೋದು ಅಷ್ಟು ಸುಲಭದ ಮಾತಂತೂ ಅಲ್ವೇ ಅಲ್ಲ. ಅಷ್ಟು ಸುಲಭ ಆಗಿದ್ದಿದ್ರೆ ಯಾವತ್ತೋ UPA ಸರ್ಕಾರ ಎಳ್ಕೊಂಡು ಬರ್ಬೇಕಾಗಿತ್ತೋ ಏನೋ ಅಲ್ವಾ? ಅದು ಮತ್ತೆ ನಾವು ಮಾತಾಡೋಣ. ಅದರ ದುರಂತ ನೋಡಿ, ಭಾರತಕ್ಕೆ ಬೇಕಾದಂತಹ ಒಬ್ಬ ಕ್ರೂರಿ ಈಗ ಸಿಕ್ಕಾಕೊಂಡಿದ್ದಾನೆ. ನಾವ್ ಏನ್ ಮಾಡ್ಬೇಕು? ಪಕ್ಷಾತೀತವಾಗಿ ಎಲ್ಲರೂ ಕೂಡ ಖುಷಿ ಪಡಬೇಕಾಗಿತ್ತು, ಹೌದಲ್ವೋ? ಆದರೆ ಒಂದಷ್ಟು ಕಾಂಗ್ರೆಸ್ನ ದಿಗ್ಗಜ ನಾಯಕರು ಇದರಲ್ಲಿ RSS ಅನ್ನ ತಂದು ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತಹವ್ವೂರ್ ರಾಣಾ ಕೋರ್ಟ್ ನಲ್ಲಿ ಹೋರಾಡೋದಕ್ಕೆ ಆತನಿಗೆ ವಕೀಲರನ್ನು ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಈ ಭಯೋತ್ಪಾದಕರ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ? ವೀಕ್ಷಕರೇ, ದಾಳಿಯಲ್ಲಿ 10 ಜನ ಭಯೋತ್ಪಾದಕರು ದೋಣಿಯಲ್ಲಿ ಮುಂಬೈಗೆ ತಲುಪ್ತಾರೆ. ಅದಾದ ನಂತರ ಇಲ್ಲಿ ಬಂದು ದಾಳಿಯನ್ನು ನಡೆಸ್ತಾರೆ. ಅದೆಷ್ಟೋ ಜನರ ಪ್ರಾಣ ಹೋಗುತ್ತೆ. ಇದು ವಿಚಾರ. ಆದ್ರೆ ಈಗ ನಾವು ತಿಳ್ಕೊಳ್ಬೇಕಾಗಿರುವಂತಹ ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ, ಇವರ ಈ ದಾಳಿಗೆ ಯಾರ್ಯಾರು ಕೈಯನ್ನ ಜೋಡಿಸಿದ್ದರು. ಅದಕ್ಕೋಸ್ಕರ ತಹವ್ವೂರ್ ರಾಣಾನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ನಾನು ಅನ್ಕೊಂಡಿದ್ದೆ, ರಾಣಾನನ್ನ ಕರ್ಕೊಂಡು ಬಂದ ಮೇಲೆ ಇಲ್ಲೊಂದು ತುಕ್ಕಡೆ ಗ್ಯಾಂಗ್ ಆತನ ಪರವಾಗಿ ಹುಡ್ಕೊಳ್ಳುತ್ತೆ. ಆತನ ಮೇಲೆ ಕನಿಕರ, ಪ್ರೀತಿ, ಕಾಳಜಿ ಇವೆಲ್ಲವನ್ನ ತೋರಿಸೋರು ಒಂದಷ್ಟು ಜನ ಹುಟ್ಟುಕೊಳ್ತಾರೆ ಅನ್ಕೊಂಡಿದ್ದೆ ನಾನು. ದುರಾದೃಷ್ಟ ಹಾಗೆ ಆಗ್ತಾ ಇದೆ. ಕಾಂಗ್ರೆಸ್ಗೆ ಎಲ್ಲಿ ತನ್ನ ಬಣ್ಣ ಬಯಲಾಗುತ್ತೆ ಅನ್ನುವಂತಹ ಭಯಾನೋ ಏನೋ ಗೊತ್ತಾಗ್ತಾ ಇಲ್ಲ. ಅವರಂತೂ ಹಾಗೆ ಆಡ್ತಾ ಇದ್ದಾರೆ. ನಿಮಗೊಂದು ಪುಟ್ಟ ಉದಾಹರಣೆಯನ್ನು ಕೊಡ್ತೀನಿ. ಕಾಂಗ್ರೆಸ್ ಪಕ್ಷದ ಕನ್ಹಯ್ಯ ಕುಮಾರ್ ಆತನನ್ನೇ ನೋಡಿ ನೀವು. ರಾಣಾನ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರೆ ಅದು ಏನೇನೋ ಕಥೆಯನ್ನು ಹೊಡಿತಾರಪ್ಪ. किसको लाया गया है? 26/11 के जो टेरर अटैक के। अच्छा, मुझे आप पूछे तो हमको लगा कि 15 लाख रुपया खाते में आ गया। आप इसकी बात कर रहे हैं? कमाल है, लेकिन नहीं, अमित शाह कह रहे हैं। अमित शाह को लाज लगता है? अमित शाह को लाज नहीं लगता है ना? थोड़ा सा भी लाज है उस आदमी को? है अपने बेटा को BCCI का सेक्रेटरी बना दिया, अभी ICC का चेयरमैन बना दिया है। लाज है उसको? थोड़ा ना, कम से कम ना लोगों के अंदर ना आंख में ना लाज शर्म होना चाहिए। मुद्दा दिन भर भटकाते रहना, कभी इधर कभी उधर, कभी वक्फ बोर्ड तो कभी कुछ। एक चीज, एक डिलीवरी बताइए जो NDA सरकार ने किया हो, जिसपे जो है उसको लगातार इस देश के लोगों ने वोट दिया। क्या महंगाई कम हो गई है? ನೋಡಿದ್ರಾ? ಕೇಳಿಸ್ಕೊಂಡ್ರಾ? ನವೆಂಬರ್ 26ರಂದು ನಡೆದಂತಹ ಭಯೋತ್ಪಾದನಾ ದಾಳಿ ಬಗ್ಗೆ ಕೇಳಿದ್ರೆ
ಕನ್ಹಯ್ಯ ಕುಮಾರ್ ಅಮಿತ್ ಶಾ ಅವರಿಗೆ ನಾಚಿಕೆ ಆಗಬೇಕು, ಅವರು ತನ್ನ ಮಗನನ್ನ BCCI ಸೆಕ್ರೆಟರಿ ಮಾಡಿದ್ರು, ಅದಾದ ನಂತರ ICC ಚೇರ್ಮನ್ ಮಾಡ್ತಾರೆ, ವಕ್ಫ್ ಬೋರ್ಡ್, ಹಣದುಬ್ಬರ, ಹೀಗೆ ಸಂಬಂಧನೇ ಇಲ್ಲದ ಮಾತನಾಡ್ತಾರೆ. ಹಲೋ ಮಿಸ್ಟರ್ ಕನ್ಹಯ್ಯ ಕುಮಾರ್, ನಾಚಿಕೆ ಆಗಬೇಕಾಗಿರುವಂತದ್ದು ಯಾರಿಗೆ? ತಹವೂರ್ ರಾಣಾನನ್ನ ಅಮೆರಿಕಾದಿಂದ ಭಾರತಕ್ಕೆ ಎಳ್ಕೊಂಡು ಬಂದಿದ್ದಕ್ಕೆ ಅವರಿಗೆ ನಾಚಿಕೆ ಆಗ್ಬೇಕಾ? ನಾಚಿಕೆ ಆಗ್ಬೇಕಾಗಿರುವಂತದ್ದು ಅವರಿಗಲ್ಲ, ನಿಮಗೆ. ಕನ್ಹಯ್ಯ ಕುಮಾರ್ ತಮಗೆ ನಾಚಿಕೆ ಆಗಬೇಕು. ನವೆಂಬರ್ 26ರ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾ, ಆತನನ್ನ ಭಾರತಕ್ಕೆ ಹೇಳ್ಕೊಂಡು ಬಂದಿದ್ದಕ್ಕೆ ತಾವು ಬೇಜಾರು ಮಾಡ್ಕೊಂಡಿದ್ದೀರಲ್ಲ, ತಮಗೆ ನಾಚಿಕೆ ಆಗ್ಬೇಕು ರೀ. ಇದೇ ಕನ್ಹಯ್ಯ ಕುಮಾರ್ ಈಗ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋಕ್ಕೂ ಮುನ್ನ ಇದೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ಈ ಹಿಂದೆ ಈ ವ್ಯಕ್ತಿ ಆಡಿದಂತಹ ಮಾತುಗಳನ್ನ ತೋರಿಸ್ಲೇನು? ನೋಡಿ. NSY के एक कैंडिडेट आते हैं और कहते हैं बर्बाद गुलिस्तां करने को, सही कहा साथी, बर्बाद हिंदुस्तान करने को एक ही कांग्रेस काफी था। ಅವತ್ತು ಇಂತಿಂತ ಮಾತುಗಳನ್ನ ಆಡಿ ಈಗ ಹೋಗಿ ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದೀರಲ್ವಾ? ತಮಗೆ ನಾಚಿಕೆ ಆಗಬೇಕು ಕನ್ಹಯ್ಯ ಕುಮಾರ್ ಅವರೇ. बर्बाद हिंदुस्तान करने को एक ही कांग्रेस काफी था। कि अगर कांग्रेस नहीं बचा तो देश नहीं बचेगा, अगर कांग्रेस नहीं बचा तो देश नहीं बचेगा। ದೇಶದ ಸೇನೆಯನ್ನ ಅತ್ಯಾಚಾರಿ ಅಂತ ಹೇಳುವಂತಹ ತಮಗೆ ನಾಚಿಕೆ ಆಗಲ್ವಾ? ತಮಗೆ ನಾಚಿಕೆ ಆಗಬೇಕು. हम भाजपा के खिलाफ बोलेंगे, हम सैनिकों का सम्मान करते हुए इस बात को बोलेंगे कि कश्मीर के अंदर महिलाओं का बलात्कार किया जाता है सुरक्षा। ವೀಕ್ಷಕರೇ, ಕನ್ಹಯ್ಯ ಕುಮಾರ್ ಅವರ ನಂತರ ಸಂಜಯ್ ರಾವತ್ ಇವರು ಬಂದು ಹೇಳಿಕೆಯನ್ನು ಕೊಡ್ತಾರೆ. ತಹವೂರ್ ರಾಣಾನನ್ನ ಭಾರತಕ್ಕೆ ತರುವಂತಹ ಪ್ರಯತ್ನ 2009ರಿಂದ ನಡೀತಾ ಇತ್ತು. ಅಂದ್ರೆ ಕಾಂಗ್ರೆಸ್ ಆತನನ್ನ ಕರ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತಾ ಇತ್ತಂತೆ. 2009ರಿಂದ ಟ್ರೈ ಮಾಡ್ತಾ ಇತ್ತಂತೆ. ಪಾಪ ಇನ್ನೂ ಆ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿ ಇದ್ದಿದ್ರೆ ಆತ ಅಲ್ಲೇ ಸತ್ತು ಮೇಲೂ ಕೂಡ ಟ್ರೈ ಮಾಡ್ತಾನೇ ಇರ್ತಿದ್ರು ಏನೋ ಅಲ್ವಾ? ಅಲ್ಲ ಸ್ವಾಮಿ, ಪ್ರಯತ್ನ ಪಡೋದಲ್ಲ, ಯಾಕೆ ತರೋಕೆ ಆಗಿಲ್ಲ ಅದಕ್ಕೆ ಉತ್ತರವನ್ನ ಕೊಡಿ. ನರೇಂದ್ರ ಮೋದಿಜಿಯವರೇ ಡೊನಾಲ್ಡ್ ಟ್ರಂಪ್ ಅವರ ಬಳಿ ಹೋಗಿ ಚರ್ಚೆಯನ್ನ ನಡೆಸ್ತಾರೆ. ಟ್ರಂಪ್ ಅವರು ಮೋದಿಜಿಯವರ ಮಾತನ್ನ ಕೇಳಿ ರಾಣಾನನ್ನ ಹಸ್ತಾಂತರ ಮಾಡ್ತಾರೆ. ಯಾಕೆ? ನಿಮ್ಮ ಮನಮೋಹನ್ ಸಿಂಗ್ ಅವರಿಗೆ ಯಾಕಿದು ಆಗ್ಲಿಲ್ಲ? ಯಾಕಿದನ್ನ ಮಾಡಲಿಲ್ಲ? ಕಾರಣ ನಿಮಗೆ ಗೊತ್ತಿರಬಹುದು ಏನೋ. ಇನ್ನೊಂದೇನೋ ಹೇಳಿದ್ರಪ್ಪ, ರಾಣಾನನ್ನ ಬಿಹಾರ ಎಲೆಕ್ಷನ್ಗಿಂತ ಮುಂಚೆ ಗಲ್ಲಿಗೇರಿಸಬೇಕಂತೆ. ಅದಾದ ಮೇಲೆ ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರವನ್ನ ಇವರು ಗಲ್ಲಿಗೇರಿಸಿ ಡೋಲು ಬಾರಿಸ್ತಾರಂತೆ. ನಿಜ ಹೇಳಬೇಕಂದ್ರೆ ರಾಣಾನನ್ನ ಗಲ್ಲಿಗೆ ಏರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೊದಲು ರಾಣಾ ವಿರುದ್ಧ ಕೋರ್ಟಲ್ಲಿ ಕೇಸ್ ನಡಿಬೇಕು. ಎಲ್ಲದಕ್ಕಿಂತ ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ, ಈ ರೀತಿ ಅಪರಾಧಿಗಳನ್ನ ದೇಶದಿಂದ ದೇಶಕ್ಕೆ ಹಸ್ತಾಂತರ ಮಾಡೋದು ಒಪ್ಪಂದದ ಪ್ರಕಾರ. ಆ ದೇಶದಲ್ಲಿ ಯಾವ ಶಿಕ್ಷೆಯನ್ನ ನೀಡಲಾಗಿತ್ತೋ ಅದನ್ನೇ ಇಲ್ಲೂ ಕೂಡ ವಿಧಿಸಬೇಕಾಗತ್ತೆ. ಅಂದ್ರೆ ರಾಣಾಗೆ ಅಮೆರಿಕಾದಲ್ಲಿ ಯಾವ ಶಿಕ್ಷೆಯನ್ನ ಕೊಡ್ತಾ ಇದ್ರೋ ಅಥವಾ ಅಲ್ಲಿ ಆತ ಯಾವ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ನೋ ಅದೇ ಶಿಕ್ಷೆಯನ್ನ ಆತ ಈಗ ಭಾರತದಲ್ಲೂ ಕೂಡ ಅನುಭವಿಸಬೇಕು. ಅಂದ್ರೆ ಅಮೆರಿಕಾದಲ್ಲಿ ರಾಣಾಗೆ ಗಲ್ಲು ಶಿಕ್ಷೆ ಆಗಿರ್ಲಿಲ್ಲ. ಈಗ ರಾಣಾಗೆ ಗಲ್ಲು ಶಿಕ್ಷೆ ವಿಧಿಸಬೇಕಾದರೆ ಅಮೆರಿಕಾದ ಜೊತೆಗೆ ಮಾತಾಡಿ ಅವರ ಜೊತೆ ಪರ್ಮಿಷನ್ ಅನ್ನ ತಗೊಳ್ಬೇಕಾಗತ್ತೆ. ಅಥವಾ
ಅಮೆರಿಕಾದಲ್ಲಿ ರಾಣಾನಿಗೆ ಗಲ್ಲು ಶಿಕ್ಷೆ ವಿಧಿಸುವಂತಹ ಸಿದ್ಧತೆಗಳನ್ನ ನಮ್ಮ ಭಾರತ ಸರ್ಕಾರ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ರಾಣಾನನ್ನ ಭಾರತದಲ್ಲಿ ಗಲ್ಲಿಗೆ ಏರಿಸಬಹುದು. ಇದ್ಯಾವುದು ಗೊತ್ತಿಲ್ಲದೆ ತಲೆ ಬೂಡ ಇಲ್ಲದೆ ಮಾತಾಡೋದೇ ಆಯ್ತು ನಿಮ್ಗಳತು. ವೀಕ್ಷಕರು, ಇನ್ನು ರಾಣಾಗೆ ಈಗ ವಿಚಾರಣೆಯಲ್ಲಿ NIA ಟೀಮ್ ಸುಮಾರು 17 ಪ್ರಶ್ನೆಗಳನ್ನ ಕೇಳುತ್ತೆ ಅಂತ ಹೇಳಲಾಗ್ತಾ ಇದೆ. ಆ 17 ಪ್ರಶ್ನೆಗಳು ಏನು ಒಂದು ಬಾರಿ ನೋಡೋಣ. ಮೊದಲನೇದು, ನವೆಂಬರ್ 8ರಿಂದ ನವೆಂಬರ್ 21, 2008 ನಡುವೆ ತಹವ್ವೂರ್ ರಾಣಾ ಭಾರತಕ್ಕೆ ಬಂದಿದ್ದು ಯಾಕೆ? ಆತ ಭಾರತಕ್ಕೆ ಬಂದ ನಂತರ ಮೊದಲಿಗೆ ಎಲ್ಲಿಗೆ ಹೋಗ್ತಾನೆ? ಯಾರನ್ನ ಭೇಟಿ ಆಗ್ತಾನೆ? ಕ್ವೆಶ್ಚನ್ ನಂಬರ್ 3, ಮುಂಬೈನಲ್ಲಿ ನಡೆದಂತಹ ಪ್ರಮುಖ ಭಯೋತ್ಪಾದಕ ದಾಳಿಯ ಬಗ್ಗೆ ಆತನಿಗೆ ಮೊದಲೇ ತಿಳಿದಿತ್ತ? ತಹವ್ವೂರ್ ರಾಣಾಗೆ ಡೇವಿಡ್ ಹೆಡ್ಲಿ ಎಷ್ಟು ಸಮಯದಿಂದ ಪರಿಚಯ? ಕ್ವೆಶ್ಚನ್ ನಂಬರ್ 5, ಡೇವಿಡ್ ಹೆಡ್ಲಿಯನ್ನ ನಕಲಿ ವೀಸಾದಲ್ಲಿ ಭಾರತಕ್ಕೆ ಯಾಕೆ ಕಳಿಸ್ತಾನೆ? ಕ್ವೆಶ್ಚನ್ ನಂಬರ್ 6, ಡೇವಿಡ್ ಹೆಡ್ಲಿ ಭಾರತದಲ್ಲಿ ಯಾವ ಸ್ಥಳಗಳಿಗೆ ಭೇಟಿಯನ್ನು ನೀಡ್ತಾನೆ? ಕ್ವೆಶ್ಚನ್ ನಂಬರ್ 7, ಡೇವಿಡ್ ಹೆಡ್ಲಿ ಜೊತೆಗೆ ತಹವ್ವೂರ್ ರಾಣಾ ಏನೇನೆಲ್ಲ ಮಾತುಕತೆಯನ್ನು ನಡೆಸ್ತಾ ಇದ್ದ? ಕ್ವೆಶ್ಚನ್ ನಂಬರ್ 8, ಮುಂಬೈ ದಾಳಿಯಲ್ಲಿ ತಹವ್ವೂರ್ ರಾಣಾ ಹಾಗೂ ಹೆಡ್ಲಿಯ ಪಾತ್ರ ಏನು? ಕ್ವೆಶ್ಚನ್ ನಂಬರ್ 9, ದಾಳಿಯಲ್ಲಿ ಹೆಡ್ಲಿಗೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡಲಾಗುತ್ತೆ? ಕ್ವೆಶ್ಚನ್ ನಂಬರ್ 10, ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯೀದ್ ಜೊತೆಗೆ ತಹವ್ವೂರ್ ರಾಣಾನ ಸಂಬಂಧ ಹೇಗಿತ್ತು? ಕ್ವೆಶ್ಚನ್ ನಂಬರ್ 11, ಮೊದಲ ಬಾರಿಗೆ ಹಫೀಜ್ ಸಯೀದ್ನನ್ನ ತಹವ್ವೂರ್ ರಾಣಾ ಯಾವಾಗ ಭೇಟಿ ಆಗ್ತಾನೆ? ಎಲ್ಲಿ ಭೇಟಿ ಆಗ್ತಾನೆ? ಕ್ವೆಶ್ಚನ್ ನಂಬರ್ 12, ಮುಂಬೈ ದಾಳಿಯ ಸಹಾಯಕ್ಕೆ ಪ್ರತಿಯಾಗಿ ಲಷ್ಕರ್ ಎ ತೊಯ್ಬಾ ತಹವ್ವೂರ್ ರಾಣಾಗೆ ಏನು ಕೊಡ್ತಾರೆ? ಕ್ವೆಶ್ಚನ್ ನಂಬರ್ 13, ಹಫೀಜ್ ಸಯೀದ್ನನ್ನ ಹೊರತುಪಡಿಸಿ ಲಷ್ಕರ್ನಲ್ಲಿ ತಹವ್ವೂರ್ ರಾಣಾಗೆ ಬೇರೆ ಯಾರ ಪರಿಚಯ ಇದೆ? ಕ್ವೆಶ್ಚನ್ ನಂಬರ್ 14, ದಾಳಿಯಲ್ಲಿ ಪಾಕಿಸ್ತಾನ ಸೇನೆ ಅದೇ ರೀತಿ ISI ಯಾವ ರೀತಿ ಸಹಾಯವನ್ನು ಮಾಡಿತು? ಕ್ವೆಶ್ಚನ್ ನಂಬರ್ 15, ತಹವ್ವೂರ್ ರಾಣಾ ವೈದ್ಯಕೀಯ ವೃತ್ತಿಯನ್ನ ತೊರೆದು ಭಯೋತ್ಪಾದನೆಯ ಹಾದಿಯನ್ನ ಯಾಕೆ ಆಯ್ಕೆ ಮಾಡಿಕೊಂಡ? ಕ್ವೆಶ್ಚನ್ ನಂಬರ್ 16, ಹೆಡ್ಲಿ ತಹವ್ವೂರ್ ರಾಣಾಗೆ ISI ಅನ್ನ ಪರಿಚಯ ಮಾಡಿಸಿದ್ನೋ ಅಥವಾ ತಹವ್ವೂರ್ ರಾಣಾ ಹೆಡ್ಲಿಗೆ ISI ಅನ್ನ ಪರಿಚಯ ಮಾಡಿಸಿದ್ನಾ? ಕ್ವೆಶ್ಚನ್ ನಂಬರ್ 17, ಮುಂಬೈಯನ್ನ ಹೊರತುಪಡಿಸಿ ದಾಳಿ ನಡೆಸೋದಕ್ಕೆ ಬೇರೆ ಯಾವ ನಗರಗಳು ಅವರ ಗುರಿಯಾಗಿತ್ತು? ಈ ಎಲ್ಲ ಪ್ರಶ್ನೆಗಳನ್ನ ರಾಣಾನ ಬಳಿ NIA ಕೇಳೋದಿದೆ. ಒಟ್ಟಾರೆ 18 ದಿನ NIA ಟೀಮ್ಗೆ ರಿಮೈಂಡ್ ಸಿಕ್ಕಿದೆ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಅವತ್ತು ಕುರುಕ್ಷೇತ್ರ ಯುದ್ಧ ಕೂಡ 18 ದಿನಾನೇ ನಡೆದಿತ್ತು. ಇದು ಒಂಥರ ಕುರುಕ್ಷೇತ್ರನೇ. ಈ 18 ದಿನದಲ್ಲಿ ರಾಣಾಗೆ ನಮ್ಮ ಭಾರತದಲ್ಲಿ ಯಾರು ಸಹಾಯವನ್ನ ಮಾಡಿದ್ರು? ಭಾರತದಲ್ಲೇ ಇದ್ದುಕೊಂಡು ಭಾರತಕ್ಕೆ ದ್ರೋಹವನ್ನ ಬಗದಂತವರು ಯಾರು? ಪಾಕಿಸ್ತಾನದಲ್ಲಿ ಯಾರಿದ್ದಾರೆ? ಪಾಕಿಸ್ತಾನದವರು ಇಲ್ಲಿ ಯಾರಿದ್ದಾರೆ? ಇವೆಲ್ಲವೂ ಕೂಡ ಗೊತ್ತಾಗೋದಿದೆ. ವೀಕ್ಷಕರೇ, ಭಾರತ ಬಹಳಷ್ಟು ಬದಲಾಗಿದೆ. ಈಗಿನ ಭಾರತಕ್ಕೆ
ಮನೆ ಒಳಗೆ ನುಗ್ಗಿ ಹೊಡೆಯೋದಕ್ಕೂ ಗೊತ್ತಿದೆ, ಬೇರೆ ಎಲ್ಲಾದ್ರೂ ಹೋಗಿ ಅಡಗಿದ್ರೆ ಅಲ್ಲಿಂದಾನೆ ಎಳ್ಕೊಂಡು ತರೋದು ಗೊತ್ತಿದೆ. ರಾಣಾ ಮೂಲಕ ಇಡೀ ಜಗತ್ತಿಗೆ ಭಾರತ ಈ ಒಂದು ಅದ್ಭುತವಾದಂತಹ ಮೆಸೇಜ್ ಅನ್ನು ಕೊಟ್ಟಿದೆ. ಈಗ ಅಮೆರಿಕಾದಲ್ಲಿರುವಂತಹ ಪನ್ನು ಆತನಿಗೂ ಕೂಡ ಗೊತ್ತಾಗಿರುತ್ತೆ. ನರೇಂದ್ರ ಮೋದಿಜಿ ಹೇಳಿದ್ದನ್ನ ಮಾಡಿ ತೋರಿಸ್ತಾರೆ, ಹೇಳಿದ್ದನ್ನೇ ಮಾಡ್ತಾರೆ, ಮಾಡಿ ತೋರಿಸ್ತಾರೆ. ಜಸ್ಟ್ ವೇಟ್ ಅಂಡ್ ವಾಚ್. ನಿಮಗೇನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.